ಬೇಟೆಗಾರರ ಶಬ್ದವೂ ಇಲ್ಲದ, ಬಿರುಗಾಳಿಯ ಗರ್ಜನೆಯೂ ಇಲ್ಲದಂತಹ ಅರಣ್ಯದ ಒಂದು ಶಾಂತವಾದ ಸ್ಥಳದಲ್ಲಿ ಜೋಸೆಫ್ ಎಂಬ ಒಳ್ಳೆಯ ಮನಸ್ಸಿನ, ಕಷ್ಟಪಟ್ಟು ದುಡಿಯುವ ಒಂದು ಅಳಿಲು ವಾಸಿಸುತ್ತಿತ್ತು. ಅವನು ಕೊಂಬೆಗಳು ಮತ್ತು ಕಲ್ಲುಗಳಿಂದ ಸುಂದರವಾದ ಮರದ ಮನೆಗಳನ್ನು ಕಟ್ಟುವಲ್ಲಿ ಪ್ರಸಿದ್ಧನಾಗಿದ್ದನು. ಒಂದು ಬೆಳಿಗ್ಗೆ ತನ್ನ ಗುಹೆಯ ಸುತ್ತಲಿನ ಬೇಲಿಯನ್ನು ಸರಿಪಡಿಸುತ್ತಿದ್ದಾಗ ಅವನ ಹಿಂದೆ ಒಂದು ಮೃದು ಧ್ವನಿ ಕೇಳಿಸಿತು. "ನಿಮಗೆ ಸಹಾಯ ಬೇಕಾ?" ಅವನು ತಿರುಗಿ ನೋಡಿದಾಗ ಅರಣ್ಯಕ್ಕೆ ಹೊಸದಾಗಿ ಬಂದಿದ್ದ ಸಾರಾ ಎಂಬ ಚುರುಕು, ಹರ್ಷಭರಿತ ಅಳಿಲು ನಿಂತಿದ್ದಳು. ಜೋಸೆಫ್ ನಗುತ್ತಾ ಹೇಳಿದನು, "ಆದರೆ ನಿಮ್ಮ ಕಾಲುಗಳು ಮಣ್ಣಾಗಬಹುದು." ಇಬ್ಬರೂ ನಕ್ಕರು. ಆ ದಿನದಿಂದಲೇ ಅವರು ಒಟ್ಟಾಗಿ ಹೆಚ್ಚು ಸಮಯ ಕಳೆಯತೊಡಗಿದರು. ಹಣ್ಣುಗಳನ್ನು ಹಂಚಿಕೊಳ್ಳುತ್ತಾ, ನಕ್ಷತ್ರಗಳನ್ನು ನೋಡುವುದು, ಏನೂ ಇಲ್ಲದ ಜಾಗದಲ್ಲೂ ಕನಸುಗಳನ್ನು ಕಟ್ಟುವುದು, ಇವೆಲ್ಲವೂ ಅವರ ದಿನಚರಿಯಾಗಿತ್ತು. ಜೋಸೆಫ್ ಸಾರಾಗೆ ಮರದ ಕೊಂಬೆಗಳಿಂದ ಫರ್ನಿಚರ್ ತಯಾರಿಸುವುದನ್ನು ಕಲಿಸಿದನು. ಸಾರಾ ಮಳೆಯಲ್ಲಿ ಬೀಳದೆ ಹೇಗೆ ಚಲಿಸಬೇಕು ಎಂಬುದನ್ನು ಜೋಸೆಫ್ಗೆ ಕಲಿಸಿದಳು. ನಿಧಾನವಾಗಿ, ತುಂಬ ನಿಧಾನವಾಗಿ ಅವರು ಪರಸ್ಪರ ಆಳವಾದ ಪ್ರೀತಿಯಲ್ಲಿ ಬಿದ್ದರು. ಶಾಂತವಾದ ಹೊಳೆಯ ಪಕ್ಕದಲ್ಲಿ ಬೆಳೆದ ಎತ್ತರದ ಮರದ ಮೇಲೆ ಅವರು ಒಟ್ಟಾಗಿ ಒಂದು ಸುಂದರ ಮನೆ ಕಟ್ಟಿಕೊಂಡರು. ಹಗಲು ಜೋಸೆಫ್ ದುಡಿಯುತ್ತಿದ್ದನು. ಸಾರಾ ಹೂಗಳು, ಕಲೆ ಮತ್ತು ಸಂಗೀತದಿಂದ ಅವರ ಮನೆಗೆ ಸೌಂದರ್ಯ ತುಂಬುತ್ತಿದ್ದಳು. ಅರಣ್ಯದ ಪ್ರಾಣಿಗಳು ಹೇಳುತ್ತಿದ್ದರು, "ನೋಡಿ, ಇವರಿಬ್ಬರೂ ಪರಿಪೂರ್ಣ ಜೋಡಿ." ಒಂದು ದಿನ ವಿಕ್ಟರ್ ಎಂಬ ಮುದ್ದಾದ ಅಳಿಲು ಅರಣ್ಯಕ್ಕೆ ಬಂದನು. ಅವನು ಪ್ರವಾಸಿಗ, ಅನ್ವೇಷಕ ಎಂದು ಹೇಳಿಕೊಂಡನು. ದೂರದ ಅರಣ್ಯಗಳಿಂದ ಕಥೆಗಳು, ವಿಚಿತ್ರ ವಸ್ತುಗಳನ್ನು ತಂದಿದ್ದನು. ಸಾರಾ ಮನೆಯ ಗೋಡೆಗಳ ಮೇಲೆ ಚಿತ್ರಿಸಿದ್ದ ಚಿತ್ರಗಳನ್ನು ನೋಡಿ ಅವನು ಹೇಳಿದನು, "ವಾಹ್, ನಿನಗೆ ಅಪಾರ ಪ್ರತಿಭೆ ಇದೆ. ನದಿಯ ಆ ಪಕ್ಕದ ದೊಡ್ಡ ಅರಣ್ಯದಲ್ಲಿ ನಿನ್ನ ಕಲೆ ಪ್ರಸಿದ್ಧಿಯಾಗಬಹುದು." ಸಾರಾ ನಕ್ಕಳು. ತಲೆಯನ್ನು ಅಲ್ಲಾಡಿಸುತ್ತಾ ಹೇಳಿದಳು, "ನಾನು ಮನೆ ಕಳೆದುಕೊಂಡನೆಂಬ ಭಾವನೆ ಹೊತ್ತಾಗ ಅಲ್ಲಿಂದ ಹೊರಟೆ, ಮತ್ತೆ ಇಲ್ಲಿಗೆ ಬಂದೆ. ನನ್ನ ಹೃದಯ ಇಲ್ಲಿ ಇದೆ, ವಿಶೇಷವಾಗಿ ಜೋಸೆಫ್ ಜೊತೆ. ಅವನು ನನ್ನ ಜೊತೆ ಇರಲು ತೀರ್ಮಾನಿಸಿದ್ದಾನೆ." ಆದರೂ ವಿಕ್ಟರ್ ಮತ್ತೆ ಮತ್ತೆ ಬರುತ್ತಿದ್ದನು. ದೂರದ ಅರಣ್ಯಗಳಿಂದ ಹಣ್ಣುಗಳು, ಬಣ್ಣಗಳು ತಂದು ಕೊಡುತ್ತಿದ್ದನು, ಕಥೆಗಳು ಮತ್ತು ಹೊಗಳಿಕೆಯೊಂದಿಗೆ. ಸಾರಾಗೆ ಕಥೆಗಳು ಇಷ್ಟವಾಗುತ್ತಿತ್ತು, ಆದರೆ ಅವಳ ಪ್ರೀತಿ ಜೋಸೆಫ್ಗೆ ಮಾತ್ರ ಇತ್ತು. ಒಂದು ದಿನ ಜೋಸೆಫ್ ಬೇಗ ಮನೆಗೆ ಬಂದನು. ವಿಕ್ಟರ್ ಸಾರಾಗೆ ಒಂದು ಚಿನ್ನದ ರೆಕ್ಕೆ ತೋರಿಸುತ್ತಿದ್ದನು. ಇಬ್ಬರೂ ನಗುತ್ತಿದ್ದರು. ಒಂದು ಕ್ಷಣ ವಿಕ್ಟರ್ ಅವಳ ಕೈ ಹಿಡಿದನು, ಮತ್ತೆ ಬಿಡಿಸಿಕೊಂಡನು. ಅದು ದೊಡ್ಡ ವಿಷಯವಲ್ಲ, ಆದರೆ ಜೋಸೆಫ್ಗೆ ಅಷ್ಟೇ ಸಾಕಾಯಿತು. ಆ ಸಂಜೆ ಜೋಸೆಫ್ ಮೌನವಾಗಿ ಕುಳಿತಿದ್ದನು. ಸಾರಾ ಕೇಳಿದಳು, "ನೀನು ಆರಾಮವಾಗಿದ್ದೀಯಾ? ತುಂಬ ಮೌನವಾಗಿದ್ದೀಯಲ್ಲ?" "ಏನೂ ಇಲ್ಲ, ಕೇವಲ ದಣಿದಿದ್ದೇನೆ," ಜೋಸೆಫ್ ಹೇಳಿದನು. ಮುಂದಿನ ದಿನಗಳಲ್ಲಿ ಅವನು ಹೆಚ್ಚು ಮೌನಿಯಾಗುತ್ತಾ ಹೋದನು. ಬೆಳಿಗ್ಗೆ ಬೇಗ ಹೋಗಿ ರಾತ್ರಿ ತಡವಾಗಿ ಬರುತ್ತಿದ್ದನು. ಹಳೆಯ ನಗು ಕಾಣೆಯಾಗಿತ್ತು. ಸಾರಾ ಹಾಡು ಹಾಡಿದಳು, ಅಚ್ಚರಿಯ ತಿಂಡಿಗಳನ್ನು ತಂದಳು, ಆದರೆ ಪ್ರಯೋಜನವಾಗಲಿಲ್ಲ. ಒಂದು ರಾತ್ರಿ ಅವಳು ಕೇಳಿದಳು, "ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ?" ಜೋಸೆಫ್ ನೆಲವನ್ನು ನೋಡುತ್ತಾ ನಿಂತಿದ್ದನು. "ವಿಕ್ಟರ್ ಯಾಕೆ ಸದಾ ಇಲ್ಲಿಗೆ ಬರುತ್ತಾನೆ?" ಎಂದು ಕೇಳಿದನು. "ಅವನು ಸ್ನೇಹಿತ ಮಾತ್ರ," ಸಾರಾ ಮೃದುವಾಗಿ ಹೇಳಿದಳು. "ಅವನಿಗೆ ನನ್ನ ಚಿತ್ರಗಳು ಇಷ್ಟ." ಆದರೆ ಜೋಸೆಫ್ ಕೇಳಲಿಲ್ಲ. ಅವನ ನಗು ಸಂಪೂರ್ಣವಾಗಿ ಮರೆಯಾಗಿತ್ತು. ಒಂದು ಬಿರುಗಾಳಿ ರಾತ್ರಿ ಮರದ ಮನೆಯ ಬಳಿ ವಿಕ್ಟರ್ನ ಶಾಲು ಕಂಡು ಬಂದಿತು. ಅವನ ಮನಸ್ಸು ನೋವು, ಕೋಪ, ದ್ರೋಹದಿಂದ ತುಂಬಿತು. ಸಾರಾಳನ್ನು ಏನೂ ಕೇಳದೆ ಚೀಲವನ್ನು ಸಿದ್ಧಪಡಿಸಿಕೊಂಡು ಜೋಸೆಫ್ ಮೌನವಾಗಿ ಹೊರಟು ಹೋದನು. ಒಂದು ಮಾತು ಸಹ ಹೇಳಲಿಲ್ಲ. "ಜೋಸೆಫ್, ದಯವಿಟ್ಟು ನಿಲ್ಲು, ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ?" ಎಂದು ಸಾರಾ ಹಿಂಬಾಲಿಸಿದಳು. ಆದರೆ ಅವನು ತಿರುಗಿ ನೋಡಲಿಲ್ಲ. ದಿನಗಳು ತಿಂಗಳುಗಳಾದವು. ಜೋಸೆಫ್ ದೂರದ ಅರಣ್ಯದಲ್ಲಿ ಆಶ್ರಯಗಳನ್ನು ಕಟ್ಟುತ್ತಿದ್ದನು, ಆದರೆ ತನ್ನದೇ ಮನೆ ಎಂದೂ ಮಾಡಿಕೊಳ್ಳಲಿಲ್ಲ. ಅವನು ಸಂತೋಷವಾಗಿರಲಿಲ್ಲ. ಒಂದು ದಿನ ಅರಣ್ಯದ ಮೇಳದಲ್ಲಿ ಒಂದು ಚಿತ್ರ ಕಂಡನು. ನಕ್ಷತ್ರಭರಿತ ಆಕಾಶದ ಕೆಳಗೆ ಎರಡು ಅಳಿಲು ನೃತ್ಯ ಮಾಡುತ್ತಿರುವ ಚಿತ್ರ. ಚಿತ್ರದ ಹೆಸರು "ನಂಬಿಕೆಯೇ ಪ್ರೀತಿ." "ಈ ಚಿತ್ರವನ್ನು ಬರೆದವರು ಯಾರು?" ಎಂದು ಕೇಳಿದನು. "ಸಾರಾ ಜೋಸೆಫ್" ಎಂದು ಉತ್ತರ ಬಂದಿತು. ಜೋಸೆಫ್ ನಿಂತಲ್ಲೇ ಕುಸಿದು ಹೋದನು. ಅವಳು ತನ್ನ ನೆನಪುಗಳನ್ನು ಚಿತ್ರಿಸುತ್ತಿದ್ದಾಳೆ. ಅದೇ ಮರದ ಮನೆಯಲ್ಲಿ ಇನ್ನೂ ವಾಸಿಸುತ್ತಿದ್ದಾಳೆ. ಯಾರೋ ಮರಳಿ ಬರುವುದಕ್ಕಾಗಿ ಕಾಯುತ್ತಿದ್ದಾಳೆ ಎಂದು ಜನ ಹೇಳುತ್ತಾರೆ ಎಂದಳು ಪಕ್ಕದಲ್ಲಿದ್ದ ಗಿಳಿ. ಜೋಸೆಫ್ ಕಣ್ಣೀರಿಟ್ಟನು.
ಆ ಸಂಜೆ ಅವನು ಅವರ ಮನೆಗೆ ಮರಳಿದನು. ಬಣ್ಣಗಳು ಮಸುಕಾಗಿದ್ದವು, ಹೂವುಗಳು ಒಣಗಿದ್ದವು. ಅದೇ ಮರದ ಮೆಟ್ಟಿಲಿನ ಮೇಲೆ ಸಾರಾ ಕುಳಿತಿದ್ದಳು. ಅವನನ್ನು ನೋಡಿ ಅವಳ ಕಣ್ಣುಗಳಲ್ಲಿ ಸಂತೋಷ ಮತ್ತು ದುಃಖ ಒಂದೇ ಸಮಯದಲ್ಲಿ ಹೊಮ್ಮಿತು. ನಾನು ನಿನ್ನ ಮೇಲೆ ನಂಬಿಕೆ ಇಡಲಿಲ್ಲ ಎಂದನು ಜೋಸೆಫ್ ಮೃದುವಾಗಿ. ನನ್ನ ಸಂಶಯವೇ ನಮ್ಮ ಪ್ರೀತಿಯನ್ನು ಒಡೆಯಿತು. ಸಾರಾ ಜೋರಾಗಿ ಎತ್ತಳು. ನೀನು ಪರಿಪೂರ್ಣನಾಗಬೇಕೆಂದು ನಾನು ಬಯಸಲಿಲ್ಲ. ನನ್ನ ಮೇಲೆ ನಂಬಿಕೆ ಇರಲಿ, ಅಷ್ಟೇ ಸಾಕಿತ್ತು. ನಕ್ಷತ್ರಗಳ ಕೆಳಗೆ ಅವರು ಕೈ ಹಿಡಿದರು. ಈ ಬಾರಿ ಅನುಮಾನದಿಂದ ಅಲ್ಲ, ಪ್ರೀತಿಯಿಂದ. ಸ್ನೇಹಿತರೆ, ಪ್ರೀತಿ ಎಷ್ಟೇ ಗಾಢವಾಗಿದ್ದರೂ ಸಂಶಯ ನಂಬಿಕೆಯನ್ನು ಒಡೆದರೆ ಅದು ಕುಸಿಯುತ್ತದೆ. ಎರಡು ಹೃದಯಗಳನ್ನು ಒಂದಾಗಿ ಕಟ್ಟಿ ಹಿಡಿಯುವುದೇ ನಂಬಿಕೆ. ಭಯಕ್ಕೆ ಸತ್ಯಕ್ಕಿಂತ ಹೆಚ್ಚು ಮಾತನಾಡಲು ಅವಕಾಶ ಕೊಡುವ ಮೊದಲು ಕೇಳಿ, ಮಾತನಾಡಿ. ಮೌನ ಪ್ರೀತಿಯನ್ನು ಮುರಿಯುತ್ತದೆ. ಮತ್ತೆ ಜೋಡಿಸಲು ಬಹಳ ಶ್ರಮ ಬೇಕಾಗುತ್ತದೆ. ಧನ್ಯವಾದಗಳು.